ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡಾ. ನಮ್ಮ ಎರಡನೇ ದಿನವಾದ ಇಂದು ನಾವು ನಮ್ಮ ಡ್ರೀಮ್ ರೈಡ್ ಆದ ಸ್ಪಿತಿ ಜರ್ನಿಗೆ ಇವತ್ತು ನಮ್ಮ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಎಸ್ಟರ್ಡೇ ಬಂದು ಚಂಡೀಗಢಲ್ಲಿ ನಮ್ಮ ಬೈಕ್ನ ನೋಡಿ ಅದನ್ನು ಅನಲೈಸ್ ಮಾಡಿ ಎಲ್ಲರೂ ಅವ್ರವ್ರ ಬೈಕ್ನ ತಗೊಂಡು ಇವತ್ತು ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಟುವರ್ಡ್ಸ್ ಶಿಮ್ಲಾ ಆ್ಯಂಡ್ ನರ್ಕಂಡ. ಇವತ್ತು ನಮ್ಮ ಡೆಸ್ಟಿನೇಷನ್ ಬಂದು ನರ್ಕಂಡ. ಇಲ್ಲಿಂದ ಆಲ್ಮೋಸ್ಟ್ 200+ ಕಿಲೋಮೀಟರ್ಸ್ ಇದೆ. ಇವಾಗ ಟೈಮು ಆಲ್ಮೋಸ್ಟ್ 6:30. ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ರೆಡಿಯಾಗಿ ಅನದರ್ 5 ಮಿನಿಟ್ಸಲ್ಲಿ ನಾವಿಲ್ಲಿಂದ ಶುರು ಮಾಡ್ತೀವಿ ನಮ್ಮ ಜರ್ನಿ ಟುವರ್ಡ್ಸ್ ಅವರ್ ಡೆಸ್ಟಿನೇಷನ್. ಬೈಕೆಲ್ಲ ರೆಡಿ ಆಗಿ ನಿಂತಿದೆ. ಇನ್ನು ಲಗೇಜ್ ಕೆಲವ್ರು ಹಾಕ್ತಾ ಇದ್ದಾರೆ, ಕೆಲವ್ರು ಹಾಕಿದ್ದಾರೆ. ಸೊ ಫಸ್ಟ್ ಬೈಕ್ ಬಂದು ಟ್ರಯಂಪ್ ಆದಮೇಲೆ ನೋಡ್ತಾ ಇದ್ದೀರಾ ಹಿಮಾಲಯನ್ 450 ಹೊಸ ಬೈಕು ವಿತ್ ಟ್ಯೂಬ್ಲೆಸ್, ಹೋಂಡಾ ಹೈನಸ್, ನ್ಯೂ KTM ಅಡ್ವೆಂಚರ್ ಬೈಕು ರೆಡಿ ಆಗಿದೆ. ಆಲ್ಮೋಸ್ಟು ಪ್ಯಾಕ್ ಮತ್ತು ಸಿಡಲ್ ಬ್ಯಾಗ್ ಹಾಕಿ ನೋಡ್ತಾ ಇದ್ದೀರಾ. ನಂದು ಮೀಟಿಯೋರ್ 350, ಇನ್ನೊಂದು ಹಿಮಾಲಯನ್ 450 ಟ್ಯೂಬ್ಲೆಸ್, ಮತ್ತು ಹಿಮಾಲಯನ್ 450 ಟ್ಯೂಬ್ಲೆಸ್, ಮತ್ತು ಮೀಟಿಯೋರ್ 350. ಸೊ ಪ್ಯಾಕಿಂಗ್ ನಡೀತಾ ಇದೆ ನಮ್ಮ ರಾಯಲ್ ರೈಡಾ ಟೀಮ್ ಕಡೆಯಿಂದ. ನೋಡ್ತಾ ಇದ್ದೀರಾ ಎಲ್ಲ ಬೈಕ್ ಆಲ್ಮೋಸ್ಟ್ ಎಷ್ಟೊಂದು ಆಲ್ರೆಡಿ ಸಿಡಲ್ ಬ್ಯಾಗ್ಸ್ ಹಾಕಿದೆ, ಕೆಲವ್ರು ಹಾಕ್ತಾ ಇದ್ದಾರೆ. ಹುಷಾರ್. ಸೊ ಮೋಹನ್ ಅವರು ತಮ್ಮ ಲಗೇಜ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ. ಲಗೇಜ್ ಪ್ಯಾಕ್ ಮಾಡೋದು ಈಸಿನಾ ಕಷ್ಟನಾ ಸರ್ ಮೋಹನ್ ಸರ್? ಹಾಂ, ಕಷ್ಟ. ಮದುವೆಗಿಂತ ಕಷ್ಟನಾ? ಬರೀ ಊಟ ಲೈವ್ ಆಗಿ ಏನು ಕಮೆಂಟ್ಸ್ ಕೊಡಕ್ಕಾಗಲ್ಲ. ಆಫ್ಲೈನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಇದ್ರ ಬಗ್ಗೆ. ಸೊ ಒಂದು ವಿಂಟೇಜ್ ಕಾರ್ ಪಕ್ಕ ನಮ್ಮ ವಂಡರ್ಫುಲ್ ಬೈಕ್ಸ್ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗ್ತಿದೆ. ರೆಡಿ ಆಗಿದೆ ನಮ್ಮ ಸವಾರಿಗೆ. ಸೊ ನಮ್ಮ ಪ್ರೆಸಿಡೆಂಟ್ ಅವರು ಇವಾಗ ಫ್ಲಾಗ್ ಆಫ್ ಮಾಡಿದ ತಕ್ಷಣ ನಾವು ನಮ್ಮ ಜರ್ನಿನ ಶುರು ಮಾಡ್ತೀವಿ. ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡಾ. ನಾವಿದ್ದೀವಿ ಇವಾಗ ಚಂಡೀಗಢಲ್ಲಿ. ಇವತ್ತಿನ ನಮ್ಮರ ಬೈಕ್ ಎಕ್ಸ್ಪ್ಲೋರೇಷನ್ ಶುರು ಆಗಿದೆ. ನೋಡ್ತಾ ಇದ್ದೀರಾ ಚಂಡೀಗಢ ಬೆಳಗ್ಗೆ ಬಿಸಿಲು ಬಂದು ನಮಗೆ ಶುಭಾಶಯ ಕೋರ್ತಾ ಇದೆ ನಮ್ಮ ಜರ್ನಿಗೆ. ನಮ್ಮ ಗೈಸ್ ಎಲ್ಲ ಇವಾಗ ನಮ್ಮ ಬೈಕ್ ರೆಂಟಲ್ ಶಾಪ್ಗೆ ಹೋಗಿ ಮೊಬೈಲ್ ಹೋಲ್ಡರ್ನ ಫಿಕ್ಸ್ ಮಾಡಿಕೊಂಡು ನಮ್ಮ ಜರ್ನಿನ ಟುವರ್ಡ್ಸ್ ಶಿಮ್ಲಾ ಮತ್ತು ನರ್ಕಂಡ ಕಡೆಗೆ ನಾವು ಬೆಳೆಸ್ತೀವಿ. ಸೊ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ನೀವು ನಮ್ಮ ವಿಡಿಯೋನ ಇನ್ನೂ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತೀವಿ ಅಂದರೆ ವಾಚ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟ್ನ ನಮಗೆ ತಿಳಿಸ್ಕೊಡಿ. ಒಂದು ಐತಿಹಾಸಿಕ ಅಂದರೆ ಅಡ್ವೆಂಚರ್ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ. ನಾವಿದ್ದೀವಿ ಇವಾಗ ಯೂನಿಯನ್ ಟೆರಿಟರಿ ಆದ ನ್ಯೂ ಚಂಡೀಗಢ. ಸೊ ಈ ಜರ್ನಿ ಹೆಂಗಿದೆ ಅಂದರೆ ನಮ್ಮ RCB ಮ್ಯಾಚ್ ಗೆಲ್ಲಕ್ಕೂ ನಮ್ಮ ರೈಡು ಸ್ಪಿತಿ ವ್ಯಾಲಿಗೆ ಹೋಗೋಕ್ಕೂ ಒಂದು ಕಾಂಬಿನೇಷನ್ ಮತ್ತು ಒಂದು ಅತ್ಯದ್ಭುತ ಅಂದರೆ ಸೂಪರ್ ಲಿಂಕ್ ಇದೆ ಮತ್ತು ಸಿಂಕು ಇದೆ. ಯಾಕಂದರೆ 18 ಕಪ್ ನಮ್ಮದು, ಇಲ್ಲಿ ನಮ್ಮ 8 ನಮ್ಮ ಬೈಕಿನ ಒಂದು ನಂಟು. ಏನು ಹೇಳ್ತೀರಾ? ನೋಡ್ಬೋದು ನೀವು ಚಂಡೀಗಢ ರೋಡ್ಸು ಏನು ಸೂಪರ್ ಆಗಿದೆ, ಸೈಲೆಂಟ್ ಆಗಿದೆ. ಬೆಂಗಳೂರು ಈ ಥರ ಒಂದು 20 ವರ್ಷದ ಹಿಂದೆ ಇತ್ತು ಅನಿಸುತ್ತೆ. ಎಲ್ಲ ರೋಡು ಇಲ್ಲಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಒಂದೊಂದು ಏರಿಯಾನು ಸೆಕ್ಟರ್ ಅಂತಾರೆ. ಸೊ ಇಲ್ಲಿ ಏರಿಯಾ ಹೆಸರಿಲ್ಲ, ಎಲ್ಲ ಏರಿಯಾಗೂ ಸೆಕ್ಟರ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ಸೆಕ್ಟರ್ 47, 48, 49 ಅಂತ. ಎಲ್ಲೇ ಹೋದರೂ ಒಳ್ಳೆ ರಿಂಗ್ ರೋಡ್ ಥರ ಅನಿಸುತ್ತೆ. ಅಲ್ಲಿ ಬೈಕ್ ರೆಂಟಲ್ ಬಂದು ಮಿಡ್ಲೇನ್ ಬೈಕ್ ಆನ್ ರೆಂಟ್ ಅಂತ ಒಂದು ಪ್ಲೇಸ್ ನೋಡ್ತಾ ಇದ್ರೆ ನಾನು ಆಪೋಸಿಟಲ್ಲೇ ಇದೆ. ಸೊ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಾವು ಬೈಕ್ ರೆಂಟ್ ತೊಗೊಂಡಿದ್ದೀವಿ. ಸೊ ನೀವು ಚಂಡೀಗಢಲ್ಲಿ ನೋಡಿದ್ರೆ ಈ ಥರ ಬಾಕ್ಸ್ ಟೈಪ್ ಶಾಪ್ಸು ತುಂಬ ಸಿಗುತ್ತೆ. ಅಡ್ವಾಂಟೇಜ್ ಏನಂದರೆ ಇದನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಿಲ್ಲ, ಒಂದು ಒಳ್ಳೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಈ ಥರ ಬಾಕ್ಸ್ ಟೈಪ್ ಪಾರ್ಕಿಂಗ್ ಮಾಡಿ
ಈ ಥರ ಶಾಪ್ಸ್ಗಳನ್ನ ಬಿಟ್ಟರೆ ಒಂದು ಪಾರ್ಕಿಂಗ್ ಅನುಕೂಲ ಆಗುತ್ತೆ, ಇನ್ನೊಂದು ನಿಮಗೆ ರೋಡಲ್ಲಿ ಹೋಗೋರಿಗೆ ಇಲ್ಲಿಂದ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗಲ್ಲ. ಕೇಳುವುದಕ್ಕೂ ಸಮಯ ಅಲ್ಲ. ಸೊ ಇದು ನನ್ನ ಅನಿಸಿಕೆ. ನಿಮ್ಗೇನಾದರೂ ಈ ಥರ ಅನಿಸಿಕೆ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮಿಡ್ಲೈನ್ ಬೈಕ್ ರೆಂಟ್ ಓನರು, ಸೊ ಅವರೇ ನಮ್ಮ ಬೈಕ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸರ್, ಸಿ ಯು ಆಫ್ಟರ್ 9 days. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಅಶ್ವಥ್ ಎಲ್ಲ ಓಕೆನಾ? ಹ್ಯಾಪಿ ಜರ್ನಿ. Fasten your seat belts. ಸೊ ಗ್ರೀನ್ ಸಿಟಿ ಆದ ಚಂಡೀಗಢದಿಂದ ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ ಹಿಮಾಚಲ್ ಪ್ರದೇಶ್ಗೆ. ಬರ್ತಾ ಬರ್ತಾ ನಿಮಗೆ ಮೋರ್ ಇನ್ಫಾರ್ಮೇಷನ್ನ ನಾವು ನಿಮಗೆ ಕೊಡ್ತೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ನೆಕ್ಸ್ಟ್ ಸ್ಟಾಪಿಂಗ್ ಪಾಯಿಂಟಲ್ಲಿ ಇಲ್ಲಿಂದ ಎಷ್ಟು ದೂರ, ಏನು ಎತ್ತ ಎಲ್ಲ ತಿಳ್ಕೊಳ್ಳೋಣ. ಒಳ್ಳೆ ಬಿಸಿಲು ಬಂದಿದೆ, ಸೂಪರ್ ಆಗಿದೆ, ವೆದರು ಪ್ಲೆಸೆಂಟ್ ಆಗಿದೆ. ಸ್ವಲ್ಪ ಕಿಲೋಮೀಟ್ರ್ ಹೋದ್ಮೇಲೆ ಘಾಟ್ ಸೆಕ್ಷನ್ ಶುರು ಆಗುತ್ತೆ. ಸೊ ಬನ್ನಿ ನಮ್ಮ ಜರ್ನಿನ ಹಂಗೆ ಮಾತಾಡ್ಕೊಂಡು ಮುಂದುವರ್ಸೋಣ. ನಾವು ಹೈವೇಗೆ ಹೋಗೋಕ್ಕೆ ಇನ್ನೊಂದು ಕೆಲವು ಕಿಲೋಮೀಟರ್ ಇದೆ. ಸೊ ಶಿಮ್ಲಾಗೆ ಹೋಗೋಕ್ಕೆ ಇದೇ ರೋಡು. ಸೊ ನೋಡ್ತಾ ಇದ್ದೀರಾ ಟ್ರಾಫಿಕ್ ಯಾವ ಥರ ಇದೆ ಅಂತ. ಸೊ ನಮ್ಮ ಕರ್ನಾಟಕದಲ್ಲಿ ಸಮ್ಮರ್ ಹಾಲಿಡೇಸ್ ಅಂತ ಮಾರ್ಚ್ ಎಂಡಿಂದ ಜೂನ್ ತನಕ ರಜಾ ಕೊಡ್ತಾರಲ್ಲ, ಆದರೆ ನಾರ್ತಲ್ಲಿ ನಿಮಗೆ ಇವಾಗ ಬೇಸಿಗೆ ರಜೆ ಶುರು ಆಗಿದೆ ಅವ್ರಿಗೆ. ನಮ್ಮ ಬೇಸಿಗೆ ರಜೆದಲ್ಲಿ ನಾವು ಏನಪ್ಪ ಮಾಡ್ತೀವಿ, ಫ್ಯಾಮಿಲಿ ಕರ್ಕೊಂಡು, ಇಲ್ಲ ನೀವು ಬೈಕರ್ಸ್ ಆಗಲಿ ಎಲ್ಲ ಬೈಕ್ ಟ್ರಿಪ್ಸ್ ಎಲ್ಲ ಫ್ಯಾಮಿಲಿ ಜೊತೆಗೂ ಮಾಡ್ತೀರಾ, ಊರಿಗೆ ಹೋಗ್ತೀರಾ, ಹೋಮ್ ಟೌನ್ ವಿಸಿಟ್ ಮಾಡ್ತೀರಾ. ಹಂಗೆ ಇಲ್ಲೂ ಶಿಮ್ಲಾ ಯಾವ ಥರ ಇದೆ, ನಮ್ಮ ಚಿಕ್ಕಮಂಗ್ಳೂರು ಕೂರ್ಗಿದ್ದಂಗೆ ಅವ್ರಿಗೆ ಇದೇ ಒಂದು ಸ್ವರ್ಗ. ಸೊ ಇಲ್ಲಿಗೆ ಹೋಗೋ ಜನಸಂಖ್ಯೆ ಮತ್ತು ಟ್ರಾವೆಲರ್ಸು ತುಂಬ ಇದ್ದಾರೆ. ಸೊ ಆದ್ದರಿಂದ ಆಲ್ಮೋಸ್ಟ್ ಶಿಮ್ಲಾ ಮತ್ತು ನರ್ಕಂಡ ತನಕನೂ ನಿಮಗೆ ಇದೇ ಥರ ಟ್ರಾಫಿಕ್ ಇರುತ್ತೆ. ಹವರ್ ಇಸ್ ಎ 4 lane ಹೈವೇ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಸ್ವಲ್ಪ ಕಿಲೋಮೀಟರ್ಸ್ ಆದಮೇಲೆ ನಮ್ಮ ಬ್ರೇಕ್ಫಾಸ್ಟ್ ಆದಮೇಲೆ ಸೊ ಘಾಟ್ ಸೆಕ್ಷನ್ ಶುರು ಆಗುತ್ತೆ. ಇಲ್ಲಿ ಆದಷ್ಟು ನೀವು ಲಕ್ಸುರಿ ಕಾರ್ಸ್, ಥಾರ್ ಆ ಥರ ವೆಹಿಕಲ್ಗಳನ್ನ ತುಂಬ ನೋಡ್ತೀರಾ. ಆಮೇಲೆ ರೋಡ್ಗಳು ಎಲ್ಲದಕ್ಕೆ ಮುಖ್ಯ ವೈಡ್ ಆಗಿದೆ, ಅದೇ ನಮಗೂ ಬೇಕಾಗಿರೋದು. ನಮ್ಮ ಜರ್ನಿಗೆ ರೋಡೇ ಒಂದು ಅಡಿಪಾಯ, ಏನು ಹೇಳ್ತೀರಾ? ಲ್ಯಾಟ್ರಿ. ಮುಂದೆ ನೋಡ್ತಾ ಇದ್ದೀರಾ ನಮ್ಮ ನೇಮ್ ಬೋರ್ಡ್ ಬಂದು ಶಿಮ್ಲಾ ಮತ್ತು ಕಾಲ್ಕಾ. ಡೆಲ್ಲಿಗೆ ಹೋಗ್ಬೇಕು ಅಂದರೆ ರೈಟ್ಗೆ ಹೋಗ್ಬೇಕು, ಶಿಮ್ಲಾಗೆ ಹೋಗ್ಬೇಕು ಅಂದರೆ ಲೆಫ್ಟ್ಗೆ ಹೋಗ್ಬೇಕು. ಇಂದ ನಮ್ಮ ಡೆಸ್ಟಿನೇಷನ್ ಬಂದು ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಪ್ಲಸ್ ಇದೆ. ಅಂತೂ ಇಂತೂ ಹೈವೇಗೆ ಬಂದು ಜಾಯಿನ್ ಆದ್ವಿ. ಶಿಮ್ಲಾ ಡೆಲ್ಲಿ ಹೈವೇ ಸೂಪರ್. ಸೊ ಈಗ ಕಂಪ್ಲೀಟ್ ಹೈವೇ ಎಂಟರ್ ಆಗಿದ್ದೀವಿ. ದಿಸ್ ಈಸ್ ಟುವರ್ಡ್ಸ್ ಶಿಮ್ಲಾ. ಸೊ ಇಲ್ಲೇ ನೋಡ್ಬೋದು ನೀವು, ಇಲ್ಲಿಂದಾನೇ ಸ್ವಲ್ಪ ಹಿಲ್ಸ್ ಸ್ಟಾರ್ಟ್ ಆಗಿದೆ, ಸ್ಮಾಲ್ ಹಿಲ್ಸ್. ಸೊ ಹೋಗ್ತಾ ಇನ್ನು ಇಲ್ಲಿ ರೀಜನ್ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಲೆಫ್ಟ್ ತಗೊಂಡು ನಾವು ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ನಮ್ಮ ಬೈಕೆಲ್ಲ ನಿಂತಿದೆ, ಎಲ್ಲ ರೆಡಿ ಆಗಿದ್ದಾರೆ. ಒಂದು ಶಂಟಿ ಬಂಟಿ ಬಾ ನೋಡ್ತಾ ಇದ್ದೀರಾ. ಇಲ್ಲಿ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಆಗುತ್ತೆ ಒಂದು ಸಣ್ಣ ಡಾಬಾದಲ್ಲಿ. ಆಲ್ಮೋಸ್ಟ್ ಎಲ್ಲರೂ ರೀಚ್ ಆಗಿದ್ದಾರೆ. 1 2 3 4 5 6 7 ಇನ್ನೊಬ್ಬರು ಬರಬೇಕಷ್ಟೇ. ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಡೆಲ್ಲಿ ಶಿಮ್ಲಾ ರೋಡಲ್ಲಿ ನಮ್ಮ ಬ್ರೇಕ್ಫಾಸ್ಟ್ನ ನಾವು ಮಾಡ್ತಾ ಇದ್ದೀವಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿ ಆರ್ ಪುಶ್ಡ್ ಆಫ್ ಫ್ರಮ್ ದಟ್ ಪ್ಲೇಸ್. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಶಿಮ್ಲಾ ಆನ್ ದಿಸ್ ಬ್ಯೂಟಿಫುಲ್ ಹೈವೇ. 95 ಕಿಲೋಮೀಟ್ರು ಕಾಲಿ ತಿಬ್ಬಾ ಅಂತ ಟೆಂಪಲ್ ಇದೆ. ಆ ಏರಿಯಾ ನೇಮ್ ಬಂದು ಚಹಲ್ ಅಂತ. ಸೊ ಕನ್ಫ್ಯೂಸ್ ಆಗಿಬಿಡಿ, ಯೋಹಂದರ್ ಚಲಲ್ಲ, ಇದು ಚಹಲ್ ಅಂತ ಒಂದು ಪ್ಲೇಸು ಬಿಫೋರ್ ಶಿಮ್ಲಾ. ಸೊ ನಾವು ಶಿಮ್ಲಾ ಸಿಟಿ ಒಳಗೆ ಹೋಗ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಬಂದರೆ ನ್ಯೂಸ್ ಪ್ರಕಾರ ಶಿಮ್ಲಾ ಸಿಟಿ ಒಳಗೆ ಹ್ಯೂಜ್ ಟ್ರಾಫಿಕ್ ಇರುತ್ತೆ. ಸೊ ನಾವು ಅಲ್ಲಿ ಹೋಗಿ ಟ್ರಾಫಿಕಲ್ಲಿ ಸ್ಟಕ್ ಆಗಿ ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಆದ್ದರಿಂದ ಚಹಲ್ಗೆ ಹೋಗಿ ಕಾಲಿ ತಿಬ್ಬ
ಸಾಯಿಬಾಬಾ ಟೆಂಪಲ್ ನೋಡಿಕೊಂಡು, ಒಂದು ಐತಿಹಾಸಿಕ ಟೆಂಪಲ್ ಅಂತ ಇದು, ಆ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ನಾವು ಶಿಮ್ಲಾನ ಕ್ರಾಸ್ ಮಾಡಿ ನಾವು ನರ್ಕಂಡಕ್ಕೆ ಹೋಗ್ತೀವಿ. ಹೋಗ್ತಾ ಹೋಗ್ತಾ ಏನು ಸಿಗುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ನಮ್ಮ ಜರ್ನಿನ ಮುಂದುವರ್ಸೋಣ. ಜಾಗನ ಹೋಗ್ತಿರೋದನ್ನ ಗ್ರೀನ್ ಲಡಾಖ್ ಅಂತ ಬೇಕಾದ್ರೂ ಕರಿಬೋದು, ಯಾಕಂದರೆ ಲಡಾಖ್ ಕಂಪ್ಲೀಟ್ಲಿ ಡ್ರೈ ಫ್ರೇಸ್ ಫುಲ್ ಮೌಂಟೇನ್ಸು. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ನಮಗೆ ಅರ್ಧ ದಾರಿ ತನಕನೂ ಈ ಥರ ಗ್ರೀನ್ ಮೌಂಟೇನ್ಸ್ ಸಿಗ್ತಾನೆ ಇರುತ್ತೆ. ಆಮೇಲೆ ದ ಸ್ನೋ ಮೌಂಟೇನ್ಸ್, ದ ವೈಟ್ ಮೌಂಟೇನ್ಸ್ ಅಂತಾರಲ್ಲ ಆ ಥರ. ಸೊ ನಮ್ಮ ಅಡ್ವೆಂಚರ್ ರೈಡ್ ಎಷ್ಟು ಎಕ್ಸ್ಟ್ರೀಮ್ ಆಗಿರುತ್ತೆ ಅಂತ ನಮ್ಮ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನೀವು ಈ ಜಾಗಕ್ಕೆ ಬಂದು ನೀವು ಬೈಕ್ ಎಕ್ಸ್ಪ್ಲೋರ್ ಮಾಡಿದ್ದೀರಾ ಅಂದರೆ ನಿಮ್ಮ ಕಮೆಂಟ್ಸು ನಮ್ಮ ವಿಡಿಯೋದಲ್ಲಿ ತಿಳಿಸಿ. ಹಸಿರು ಗಿರಿಗಳ ಸಾಲೆ, ನಿನ್ನೆಯ ಕೋಳಿನ ಮಾಲೆ, ಕಪಿಲ ಪತಂಜಮ ಗೌತಮ ಜನನುತ, ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳ್ತಾ ಗುಡ್ಡ ಬೆಟ್ಟಗಳಿಗೆ ನಮ್ಮ ನಮಸ್ಕಾರ ಮಾಡಿ ನಮ್ಮ ರೈಡ್ನ ಸುಖಕರವಾಗಿ ನಡೆಸ್ಕೊಡಪ್ಪ ಅಂತ ಭಗವಂತನಲ್ಲಿ ಕೇಳಿಕೊಂಡು ನಾವು ಈ ಎಕ್ಸ್ಪ್ಲೋರ್ನ ಮಾಡ್ತಾ ಇದ್ದೀವಿ. ಮುಂದೆ ಎಷ್ಟು ಹಸಿರು ತುಂಬಿದ ನಮ್ಮ ಚಿಕ್ಕಮಗಳೂರಾಗಲಿ ನಮ್ಮ ಕೊಡಗಾಗಲಿ ಈ ಥರನೇ ಕಾಣಿಸುತ್ತೆ. ಅಮೇಝಿಂಗ್, ಸೂಪರ್. ನೋಡ್ತಾ ಇದ್ದೀರಾ ನಮ್ಮ ಪ್ರೆಸಿಡೆಂಟ್ ಮಿಸ್ಟರ್ ಲೋಕೇಶ್ ಅವರು KTM ಅಡ್ವೆಂಚರಲ್ಲಿ ಅಡ್ವೆಂಚರ್ ಮಾಡ್ತಾ ಇದ್ದಾರೆ. ಸೊ ಈ ಬೈಕ್ ಬಂದು ಹೊಸ ಬೈಕು, ಇದರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಏನು ಅಂತ ನಾವು ಮುಂದೆ ತಿಳಿಸ್ಕೊಡ್ತೀವಿ. ಸೊ ಈ ರೋಡಲ್ಲಿ ಈ ಥರ ಸಿನಿಕ್ ನೋಡಿಕೊಂಡು ಈ ಥರ ಹಾಡು ಹೇಳ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಮ್ಮ. ಯಾಕಂದರೆ ನಮ್ಮದು ಬರೀ ಅಡ್ವೆಂಚರ್ ರೈಡ್ ಅಲ್ಲ, ಇದೊಂದು ಸಂಪೂರ್ಣ ಟಕಟಿವ್ ರೈಡ್ ಆಗಿರುತ್ತೆ. ಏನಂತೀರಾ? ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್. ಚಂಡೀಗಢನ ಕಂಪ್ಲೀಟ್ ಮಾಡಿ ಹಿಮಾಚಲ್ ಪ್ರದೇಶಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ನಮಸ್ಕಾರ. ಹಿಮಾಚಲ್ ಪ್ರದೇಶಕ್ಕೆ ಬಂದಿದ್ದು ಹಸುರಿನ ಮಯ, ಏನಂತೀರಾ? ಇಲ್ಲೇನಪ್ಪ ಟೋಲ್ ಇದ್ದಂಗಿದೆ. ಓ, ಬೈಕಿಗೆ ಫ್ರೀ. ಏನಕ್ಕಪ್ಪ ಇವರು ಜೈ 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 ಅಂತ ಇರೋದು? ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್ ಅಂತಾನೆ ಹೋಗ್ತಾ ಇರೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಿಮಾಚಲ್ ಪ್ರದೇಶಕ್ಕೆ ಬಂದಿದ್ದೀವೋ ಇಲ್ಲ ಚಿಕ್ಕಮಗಳೂರು ಬಂದಿದ್ದೀವೋ ಅಂತ ಗೊತ್ತಾಗ್ತಿಲ್ಲ. ಆದರೆ ವೆದರ್ ಆಗಲಿ ಸಿನಿಕ್ ಆಗಲಿ ಅಮೇಝಿಂಗ್ ಆಗಿದೆ. ಕಣ್ಣು ತೆರೆದೇ ಗಾಡಿ ಓಡಿಸ್ಬೇಕು ಅಂತ ಇಲ್ಲಿ ಬರ್ದಿದ್ದಾರೆ. ನಾವು ಕಣ್ಣೇನು ಎಲ್ಲನೂ ತೆಕ್ಕೊಂಡು ಬೇಕಾದ್ರೂ ಗಾಡಿ ಓಡಿಸ್ತೀವಿ. ಏನಂತೀರಾ? ಸುಮ್ಮನೆ ತಮಾಷೆ ಮಾಡಿದೆಪ್ಪ. ಸ್ವಲ್ಪ ತಿಂಡಿ ತಿಂದಾದ್ರೂ ಎನರ್ಜಿ ಬಂತು. ಕಿಲೋಮೀಟರ್ಸ್ ಸೊಲಾನ್ 13 ಕಿಲೋಮೀಟರ್ಸ್, ಶಿಮ್ಲಾ 60 ಕಿಲೋಮೀಟರ್ಸ್. ನಮ್ಮ ಹುಡುಗರೆಲ್ಲ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಇವಾಗ ಹೋಗಿ ಚೇಸ್ ಮಾಡಿದೆ. ಅಮೇಝಿಂಗ್ ಆಗಿದೆ ಗುರು. ಆಹಾ, ಪೊಲೀಸ್ ವೆಹಿಕಲ್ ಹೋಗ್ತಾ ಇದೆ. ಇಲ್ಲಿ ಸ್ಪೀಡ್ ಲಿಮಿಟ್ ಬಂದು 65 ಕಿಲೋಮೀಟರ್ಸು. ಅದಕ್ಕಿಂತ ಕ್ರಾಸ್ ಮಾಡೋದು ಎಲ್ಲ ಕಡೆ ಕ್ಯಾಮ್ರಾ ಹಾಕಿದ್ದಾರೆ, ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಬಿಸಿಲು ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ. ವೆದರ್ಸ್ ಅಮೇಝಿಂಗ್ ಆಗಿದೆ. ಆ ಕಡೆ ಈ ಕಡೆ ಮ್ಯಾಗಿನ ಇಟ್ಕೊಂಡು ಫುಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಿಸಿ ಬಿಸಿ ಮ್ಯಾಗಿ ತಿಂತಾ ಇದ್ದಾರೆ. ನಮ್ಮ ಹುಡುಗರುಗಳೆಲ್ಲ ಮುಂದೆ ನಿಂತಿರ್ತಾರೆ. ಒಂದು ಛಾಯಾ ಬ್ರೇಕ್ ಹಾಕೊಂಡು ಹೋಗೋಣ ಅನ್ಕೊಂಡಿದೀವಿ. ನೋಡೋಣ ಇವ್ರು ಎಲ್ಲಿದಾರಪ್ಪ ಅಂತ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ನೋಡ್ರಪ್ಪ ಇಲ್ಲಿ. ರೋಡ್ ಮಾತ್ರ ಅಮೇಝಿಂಗ್ ಆಗಿ 4 ಲೇನ್ ರೋಡ್ ಇದೆ, ನ್ಯಾಷನಲ್ ಹೈವೇ. ಇಲ್ಲಿಂದ ಶಿಮ್ಲಾಕ್ ಬಂದು 45 ಕಿಲೋಮೀಟರು, ಒಂದು ಘಾಟ್ ಒಂದು 12 ಕಿಲೋಮೀಟರು, ಸೋಲನ್ ಸಿಟಿ 3 ಕಿಲೋಮೀಟರು. ನಾವು ಸೋಲನ್ ಸಿಟಿಗೆ ಹೋಗಲ್ಲ, ಬೈಪಾಸ್ ಅಲ್ಲಿ ಶಿಮ್ಲಾಕ್ ರೋಡ್ಗೆ ಹೋಗ್ಬಿಡ್ತೀವಿ. ಸೊ ನಾನು ಅಶ್ವಥ್ ಮಾತ್ರ ಹಿಂದೆ ಇರೋದು, ಮಿಕ್ದವ್ರೆಲ್ಲ ಹೋಗಿ ಆಲ್ರೆಡಿ ಸ್ಟಾಪ್ ಮಾಡಿ ಚಾಯ ಕುಡಿತಾ ಇದ್ದಾರೆ. ನಾವು ಇನ್ನೊಂದು 2 ನಿಮಿಷ ಹೊಟ್ಟೋಗ್ತೀವಪ್ಪ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಮ್ಮ?
ಹುಡ್ರಿ ಇವ್ರು ನನ್ನ ಕಲ್ಲಲ್ಲಿ ಹೊಡಿತಾ ಇದಾರೆ. ಈ ಕ್ಯಾಮ್ರಾ ಡ್ಯಾಮೇಜ್ ಆದ್ರೆ ಅವರೇ ಜವಾಬ್ದಾರರು. ಹೆಚ್ಚಾಗಿದ್ದರೆ ಗಳುಗಳನ್ನು ಸೇರಿಸಲಾಗುತ್ತದೆ. ಗಂಡಸಗಳು ಅವಾಗ ಸ್ಟಾಪ್ ಮಾಡ್ತಾ ಇದ್ದೀರಾ? ಅಂಡಿ ಕೆರ್ಕೋತಾ ಇದ್ದೀರಾ? ಯಾವಲ್ಲಿ ಸ್ಟಾಪ್ ಮಾಡಿದ್ದು? ಲೋಕೇಶ್ ಫೋನ್ ಮಾಡಿದ್ರು ಸರ್. ನನಗೆ ಫೋನ್ ಮಾಡಿದ್ರೆ ಇವ್ರಿಗೆ ಏನಕ್ಕೆ ಫೋನ್ ಮಾಡಿದ್ರು? ಕಮಿಟಿ ಮೆಂಬರ್ ಯಾರು? ನಾನು ಇವ್ರ ಜೊತೆ ಇದೀವಿ ಅಂತ ಹೇಳಿದ್ರು, ಇವ್ರ ಫೋನ್ ಮಾಡಿದ್ರೆ. ಏನು ರೋಡ್ ಮಾಡಿದ್ದಾರೆ ಗುರು ಈ ಘಾಟ್ ಸೆಕ್ಷನಲ್ಲಿ. ಕಾಳಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಹಾ ಏನ್ ಸರ್ ಹೋಗೋಣ? ಭಯಂಕರ ಇದೆ ಗುರು. ರೈಟ್ ಸೈಡು ಪಾತಾಳನೇ ಇದೆ. ರೈಟ್ ಸೈಡು ನೋಡಿ ಇಲ್ಲಿ. ಓಹೋ ನೋಡ್ರಪ್ಪ, ಅದ್ಭುತ. ರೋಡ್ ನೋಡಿ ಹೆಂಗಿದೆ. ಒಂದು ಡಿಫ್ರೆಂಟ್ ಟೆರೆನ್ಗೆ ಬಂದ್ಬಿಟ್ಟಿವಿ ಇವಾಗ. ಅಪ್ಪ ನೋಡಪ್ಪ ಹೆಂಗಿದೆ. ಹಾ 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 ಕಾಳಿದೇವಿ ಟೆಂಪಲ್ ಸೂಪರ್. ನೋಡ್ತಾ ಇದ್ದೀರಾ ಮೇಲೆ ಇಲ್ಲಿ. ಕಾಪಾಡಪ್ಪ. ಓಂ ನಮಃ ಶಿವಾಯ. ಇಲ್ಲಿಂದ ಆಲ್ಮೋಸ್ಟ್ 8-9 ಕಿಲೋಮೀಟರ್ಗಳಿವೆ. ಸೊ ಅಲ್ಲಿಂದ ನಾವು ವಾಪಸ್ ಪುನಃ ಸಿಮ್ಲಾ ಮೇನ್ ರೋಡ್ಗೆ ಹೋಗಿ ಜಾಯಿನ್ ಆಗ್ತೀವಿ. ಯಾವ ರೋಡು ಅಂತ ಗೊತ್ತಿಲ್ಲ. ಟೆಂಪಲ್ ಮುಗಿಸ್ಕೊಂಡು ಗೂಗಲ್ ಮ್ಯಾಪ್ ಹಾಕೊಂಡು ಚೆಕ್ ಮಾಡಬೇಕು. ವಾಪಸ್ ಇದೇ ರೋಡ್ ಬರ್ತೀವ ಇಲ್ಲ ಅಲ್ಲಿಂದ ಯಾವ್ದಾದ್ರು ಬೇರೆ ರೋಡ್ ಇದೆಯಾ ಅಂತ. ಇವರು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಕಾಣೆ ಹೋಗ್ತಾರಪ್ಪ, ಏನು ಅಂತ ಗೊತ್ತಿಲ್ಲ. ಒಂದು ಆಲ್ಮೋಸ್ಟ್ ಒಂದು 150-200 ಫೀಟ್ ಇರಬೇಕಪ್ಪ ಈ ಮರ. ಚಿಕ್ಕದ್ರಲ್ಲೇ ಎಷ್ಟೊಂದು ಫೀಟ್ ಇದೆ. ಇದು ದೊಡ್ಡದಾಗ್ತಾ ಏನು ಎಷ್ಟು ದೊಡ್ಡದಾಗೋದಿದು ನೋಡಿ. ಹೆಂಗಿದೆ ಮರ. ಪೈನ್ ಮರಗಳಿದು. ಸೊ ಇಲ್ಲೂ ಪೈನ್ ಮರಗಳಿದೆ, ನಮ್ಮ ಊಟಿಲೂ ಪೈನ್ ಮರಗಳಿದೆ. ಆದರೆ ಅಲ್ಲಿ ಪೈನ್ ಇಲ್ಲಿ ಪೈನ್ಗೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಮ್ಮ. ಸೊ ನಾವು ಹೋಗ್ತಿರೋ ಜಾಗ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸ್ ಇರ್ಬೋದು ಈ ಸಿಮ್ಲಾ ರೇಂಜಿಂದ. ಬಟ್ ನಾವು ಬೆಟ್ಟ ಬಳಸಿ ಹೋಗೋದ್ರಿಂದ ಈ ಟೆರೇನಲ್ಲಿ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಮೇ ಬಿ ನಾವು 20-25 ಕಿಲೋಮೀಟರ್ ಹೋಗೋಕ್ಕೆ ಮೋರ್ ದೆನ್ 1 ಅವರ್ ಬೇಕು ಕೆಲವು ಸರಿ. ಎಸ್ಪೆಷಲಿ ಈ ಥರ ಟೆರೇನ್ ಅಂತ ಸ್ಮಾಲ್ ನ್ಯಾರೋ ರೋಡ್ಸಲ್ಲಿ ಇನ್ನೂ ಕಷ್ಟ ಆಗ್ಬಿಡುತ್ತೆ. ರಾಯಲ್ ರೈಡ್ ಏನಕ್ಕಪ್ಪ ಸ್ಪೆಷಲ್ ಅಂದರೆ ಈ ಮೌಂಟೇನ್ಗಳನ್ನ ನಾವು ಸಾಕಷ್ಟು ಇಲ್ಲಿ ತನಕ ಎಕ್ಸ್ಪ್ಲೋರ್ ಮಾಡಿದೀವಿ. ಇದು ನಮಗೆ ಒಂದು ಹೊಸ ಜಾಗ. ಇವಾಗ ಇಲ್ಲಿ ಎಕ್ಸ್ಪ್ಲೋರೇಷನ್ ಹೇಗಿರುತ್ತೆ, ಈ ವೆದರ್ ನಾವು ಯಾವ ಥರ ಅಡಾಪ್ಟ್ ಆಗ್ತೀವಿ ಅನ್ನೋದೇ ಒಂದು ಚಾಲೆಂಜಸ್. ಆಸ್ ಎ ಗ್ರೂಪ್ ನಾವು ಬಂದಿರೋದ್ರಿಂದ ಅಷ್ಟು ಚಾಲೆಂಜಸ್ ಇರಲ್ಲ. ಬಟ್ ಅವರ್ ಇಂಡಿವಿಜುವಲ್ ಯು ಹ್ಯಾವ್ ಟು ರೈಡ್ ಯುವರ್ ಬೈಕ್. ವೆದರ್ಗೆ ಹೊಂದ್ಕೊಳ್ಳೋದಾಗ್ಲಿ, ಕ್ವಿಕ್ಕಾಗಿ ನಿಮ್ಮ ಬ್ರೀತಿಂಗ್ ಲೆವೆಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಾಗ್ಲಿ, ಪದೇ ನೀರು ಕುಡಿಯೋದಾಗ್ಲಿ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಡಿಹೈಡ್ರೇಟ್ ಆಗ್ಬಿಟ್ರೆ ಸೊ ಇಟ್ ವಿಲ್ ಎಫೆಕ್ಟ್ ಎವ್ರಿಥಿಂಗ್. ಇಟ್ ವಿಲ್ ಸ್ಕ್ರೂ ಅಪ್ ಯುವರ್ ರೈಡ್. ಸೊ ಆದ್ರಿಂದ ಯು ಶುಡ್ ಟೇಕ್ ಎನಫ್ ರೆಸ್ಟ್, ಗುಡ್ ಅಮೌಂಟ್ ಆಫ್ ವಾಟರ್ ಡ್ರಿಂಕಿಂಗ್ ಆ್ಯಂಡ್ ಸೇಫ್ ರೈಡಿಂಗ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್, ಎಸ್ಪೆಷಲಿ ಇನ್ ದಿಸ್ ಟೆರೇನ್. ನಮ್ಮ ಸಹಪಾಠಿಗಳು ಅಂದರೆ ಫೆಲೋ ರೈಡರ್ಸ್ ಎಲ್ಲ ಮುಂದೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಟೆಂಪಲ್ಗೆ ಇಲ್ಲಿಂದ 3 ಕಿಲೋಮೀಟರ್ಗಳಿದೆ. ನಾವು ಆ ಏರಿಯಾನ ಕ್ರಾಸ್ ಮಾಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ರೆಸಾರ್ಟ್ಗಳಿದೆ, ಹೋಮ್ ಸ್ಟೇಗಳಿದೆ. ಇಲ್ಲಿ ಬಂದು ನೀವು ಸ್ಟೇ ಮಾಡ್ಬೋದು. ಮಕ್ಕಳು ದೇ ಆರ್ ಪಿಕಿಂಗ್ ಅಪ್ ಪ್ಲಾಸ್ಟಿಕ್ ಕವರ್ಸ್ ಟು ಕ್ಲೀನ್
ದಿ ಎನ್ವೈರ್ನಮೆಂಟ್. ಸೊ ಯಾವತ್ತು ಎಲ್ಲೇ ಹೋದರೂ ಪ್ಲೀಸ್ ಡೋಂಟ್ ಡಿಸ್ಕಾರ್ಡ್ ಎನಿ ಪ್ಲಾಸ್ಟಿಕ್. ನಿಮಗೆ ಅದು 2 ಸೆಕೆಂಡ್ ಇರ್ಬೋದು, ಬಟ್ ಆ ಜಾಗಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ವಿ ಜಸ್ಟ್ ಸ್ಟಾಪ್ಡ್ ಇನ್ ದಿಸ್ ಪ್ಲೇಸ್. ಇಲ್ಲಿ ಬಂದು ನಿಲ್ಸಿದ್ದೀವಿ. ಚೇಲ್ ಅಂತ ಈ ಜಾಗ ಹೆಸರು. ಸೊ ಚಂಡೀಗಢದಿಂದ 90 ಕಿಲೋಮೀಟ್ರ್ ಬಂದು ನಾವು ಆಲ್ಮೋಸ್ಟ್ ಕಾಳಿ ಟೆಂಪಲ್ ಹತ್ರ ಇದ್ದೀವಿ. ಕಾಳಿ ಟೆಂಪಲ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಸೇಮ್ ಹೈವೇ ಜಾಯ್ನ್ ಆಗ್ತೀವಿ. ಅಲ್ಲಿಂದ ನರ್ಕಂಡಾಗಿ ಹೋಗ್ತೀವಿ. ಚಂಡೀಗಢಲ್ಲಿ ನಮ್ಮ ರೈಡ್ ಶುರು ಮಾಡಿದಾಗ ವೆದರ್ ಪರ್ಫೆಕ್ಟ್ ಆಗಿತ್ತು. ಅವರ್ ಬಿಸಿಲು ಇತ್ತು, ಸೆಕೆನೂ ಆಗ್ತಾ ಇತ್ತು. ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರ್ ಆದಮೇಲೆ ಒಂದು ಸ್ವಲ್ಪ ಚಿಲ್ನೆಸ್ ಶುರು ಆಯಿತು. ಒಂದು ಸ್ವಲ್ಪ ಬ್ರೀತಿಂಗು ಏರುಪೇರು ಆಯಿತು. ಈವನ್ ಬೈಕು ಕೂಡ ನಮಗೂ ಕೂಡ ಒಂದು ಸ್ವಲ್ಪ ಬೈಕ್ ಇವಾಗ ಸೆಟ್ ಆಗ್ತಾ ಇದೆ, ರೆಂಟೆಡ್ ಬೈಕ್ ಆದ್ದರಿಂದ. ಇಲ್ಲಿಗೆ ಬಂದು ಈ ವೆದರಲ್ಲಿ ಒಂದು ರಿಲ್ಯಾಕ್ಸೇಷನ್ ತೊಗೊಳೋದು ಸೂಪರ್ ಆಗಿರುತ್ತೆ. ಕಾಳಿ ಮಾತಾ ಬ್ಲೆಸ್ಸಿಂಗ್ಸ್ ತೊಗೊಂಡು ನರ್ಕಂಡಾಗಿ ಹೋಗಿ ನಮ್ಮ ಜರ್ನಿನ ಒಂದು ಫಸ್ಟ್ ದಿವಸದ ಅನುಭವನ ನಾವು ಸವಿತೀವಿ. ಹಾಗೆ ನರ್ಕಂಡಾದಲ್ಲಿ ಏನಿದೆ, ಹೋಗೋದಾರಲ್ಲಿ ಇನ್ನೂ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಬನ್ನಿ ನಮ್ಮ ಜರ್ನಿನ ಮುಂದುವರ್ಸೋಣ. ಕಾಳಿ ತಿಬ್ಬಾ ಟೆಂಪಲ್ ಒಂದು ಲಾಸ್ಟ್ 2-3 ಕಿಲೋಮೀಟರ್ ಅಂತೂ ರೋಡ್ ಭಯಂಕರ ಆಗಿದೆ ಗುರು. ಇಲ್ಲಿ ಜಾಸ್ತಿ ಜನ ಯಾರು ಬರಲ್ಲ ಅನ್ಸುತ್ತೆ. ಅಮೇಝಿಂಗ್ ಆಗಿದೆ. ಎಂಟ್ರಿ ಕೊಟ್ವಿ, ಏನ್ ಮಾಡಿದಾರೆ ಗುರು ಟೆಂಪಲ್ಲು. ಆ ಕಡೆ ಈ ಕಡೆ ಎಲ್ಲ ಮಾರ್ಬಲ್ಲು. ವಾವ್, ಸೊ ಕಾಳಿ ಮಾತಾ ಟೆಂಪಲ್ಗೆ ನಾವು ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ. ಏನಿದೆ ಗುರು ಇಲ್ಲಿ ನೋಡಿ. ಕಣ್ಣಿಗೆ ಸ್ವರ್ಗ, ಮನಸ್ಸಿಗೆ ಆನಂದ ಈ ಸ್ಥಳ. ವೆಸ್ಟರ್ನ್ ಘಾಟ್ಸ್ಗೆ ಹೋದಾಗ, ಈ ಪ್ರತಾಪ್ಗಢೆಲ್ಲ ಹೋದಾಗ ಬೆಟ್ಟದ ಮೇಲೆ ಹೆಂಗೆ ಕೋಟೆ ಕಟ್ಟಿದ್ದಾರೆ ಅದೇ ಥರ ಇಲ್ಲೂ ಕಟ್ಟಿದ್ದಾರೆ ನೋಡಿ. ಯಾವ ಥರ ಇದೆ. ಉಫ್, ನೋಡ್ತಾ ಇದ್ದೀರಲ್ಲ, ಈ ರೋಡಿಂದನೇ ನಾವು ಬಂದಿದ್ದು. ಸೊ ವಾಪಸ್ ಪುನಃ ಅದೇ ರೋಡ್ಗೆ ಹೋಗ್ಬೇಕು. ಉಸಿರಾಡೋದೇ ಕಷ್ಟ ಅಮ್ಮ. ಟೆಂಪಲ್ ದರ್ಶನ ಮುಗಿಸ್ಕೊಂಡು ಕಾಳಿ ಮಾತಾ ಆಶೀರ್ವಾದ ತಗೊಂಡು ನಾವಿವಾಗ ನಮ್ಮ ಜರ್ನಿನ ನರ್ಕಂಡಾಕ್ಕೆ ಮುಂದುವರಿಸ್ತಾ ಇದೀವಿ. ಮಧ್ಯ ನೋಡ್ಬೇಕು ಊಟ ಎಲ್ಲಿ ಮಾಡೋದು ಅಂತ. ಬನ್ನಿ ನಮ್ಮ ಜರ್ನಿನ ಈ ವಂಡರ್ಫುಲ್ ಐರಾವತದಲ್ಲಿ ಮುಂದುವರ್ಸೋಣ. ಇಳಿಸ್ತಾ ಇದೀವಿ ಬೆಟ್ಟನ. ಡೀಪ್ ಸ್ಟೀಪ್ ಎಲ್ಲ ಇದೆ. ರೈಟ್ ಸೈಡ್ ನೋಡೋಕ್ಕಾಗ್ತಿಲ್ಲ, ಫುಲ್ ದೊಡ್ಡ ಪಾತಾಳ ಇದೆ. ಸ್ವಲ್ಪ ಲೆಫ್ಟಲ್ಲೇ ಇರ್ತೀನಿ ಅಮ್ಮ. ಒಂದೇ ಗೇರಲ್ಲೇ ಗಾಡಿ ಗುಡ್ರು ಅಂತ ಗುಡ್ರಾಗ್ತಿದೆ.
ಹೆಂಗೋದ್ರು ಅವರು? ಹಿಂಗ ಇಲ್ಲ. ಎಲ್ಲ ಹಿಂದಿಲೇ ಬರ್ತಿದ್ದಾರೆ, ಟ್ರೈ ಮಾಡ್ತೀವಿ ಓದೋಕ್ಕೆ. ಕುಫ್ಲಿ 26, ನರಕಂಡ 80, ಶಿಮ್ಲಾ 43. ಅಲ್ಲೇ ಕಳ್ಪುತ್ತೆ ಕಣಪ್ಪ ಹಿಂದಿ. ನಾನು ಮಾತಾಡಕ್ಕೆ ಬರುತ್ತೆ, ಓದೋದು ಸ್ವಲ್ಪ ಕಷ್ಟ. ಕಾ ಪಾರ್ಕ್ ಕರ್ನೆ ಸೊ ಇಲ್ಲಿ ಒಂದು ಡಾಬಾ ಸಿಕ್ತು. ಡಾಬಾ ಅಂದರೆ ಹೋಟೆಲ್ ಥರ. ಇಲ್ಲಿ ನೆಲೆಸಿದ್ದೀವಿ ಫಾರ್ ಲಂಚ್. ಸೊ ಸಿ ಯು ಆಫ್ಟರ್ ಲಂಚ್. ಮುಗಿಸ್ಕೊಂಡು ನಮ್ಮ ಜರ್ನಿನ ನರ್ಕಂಡ ಕಡೆಗೆ ಮುಂದುವರಿಸ್ತಾ ಇದ್ದೀವಿ. ಇವಾಗ ಮಧ್ಯಾಹ್ನ ಆಲ್ಮೋಸ್ಟ್ 3:30 ಆಗಿದೆ. ಇಲ್ಲಿಂದ ನರ್ಕಂಡ ಬಂದು ಅನದರ್ 1.5 hours ಟೈಮ್ ಟು 2 hours ರೀಚ್ ಆಗೋ ತನಕ 5 ಗಂಟೆ ಆಗುತ್ತೆ. ಹೋಗಿ ರಿಲ್ಯಾಕ್ಸ್ ಮಾಡಿ ನಾಳೆ ಬಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಗುರು, ಚಳಿ ಹೆಂಗೆ ಹೊಡಿತಿದೆ ಅಂದರೆ ಕೈಯೆಲ್ಲ ಆಲ್ರೆಡಿ ಮರಗಟ್ಕೊಂಡ್ಬಿಟ್ಟಿದೆ, ಅಷ್ಟು ಚಳಿ ಇದೆ. ಬಿಸಿಲು ಏನಿಲ್ಲ ಇವಾಗ. ಆ ಕಡೆ ಈ ಕಡೆ ಮೂಳೆ ಹತ್ರ ಎಲ್ಲ ಹಂಗೆ ಕೈ ಹಿಡ್ಕೊಂಡ್ಬಿಟ್ಟಿದೆ ಗುರು. ಏನೋ ಪರ್ಚೇಸಿಂಗ್ ಎಲ್ಲ ಇದೆ, ಕುದುರೆ ಸವಾರಿ ಏನೇನೋ ಇದೆ ಅಪ್ಪ ಇಲ್ಲಿ. ನೋಡಿ, ಕುದುರೆಯಲ್ಲಿ ಮೇಲಿಂದ ಕರ್ಕೊಂಡ್ಬರ್ತಾ ಇದ್ದಾರೆ. ನೋಡಿ ಎಷ್ಟು ಕುದುರೆಗಳು ನಿಂತಿದೆ. ಏನೋ ಮೋಸ್ಟ್ಲಿ ವ್ಯೂ ಪಾಯಿಂಟ್ ಇರ್ಬೋದು ಇಲ್ಲಿ. ಇಲ್ಲಿ ಏನಾಗಿದೆ ಅಂದರೆ ಲಾರಿ ಬಂದು ಬಸ್ಸು ಬಂದು ತಗಲಾಕೊಂಡ್ಬಿಟ್ಟಿದೆ. ಲಿಫ್ಟ್ಗೆ ಹೋಗಮ್ಮ, ಲೆಫ್ಟ್ಗೆ ಸರ್. ಮೇ ಲೆಫ್ಟ್ ಚಲಾ ಜಾತಾ ಹೂಂ. ಏನು ಪೋಣಿಸ್ಕೊಂಡಿದೆ, ಜೇನುಗೂಡೆಲ್ಲ ಹಿಡ್ಕೊಂಡೇನೋ ಮಾಡ್ತಾ ಇದ್ದಾರೆ ಗುರು. ಇಲ್ಲಿ ಏನಾಗಿದೆ, ಗೋಪುರ ಬೆಳ್ಳಲ್ಲಿ ಒತ್ತಕ್ಕೆ ಆಗ್ತಿಲ್ಲ, ಅಷ್ಟು ತಂಡ ಇದೆ. ಈ ಲಾರಿ ತಗ್ಲಾಕೊಂಡಿರೋದ್ರಿಂದ ಇದೆಲ್ಲ ಪ್ರಾಬ್ಲಮ್ ಆಗಿದೆ, ಗೊತ್ತಾಯ್ತು? ಓಹೋ, ಅದ್ಭುತ, ಸೂಪರ್. ಮಳೆ ಬಂದು ನಿಂತ್ಬಿಟ್ಟಿದ್ಯಾ? ಇಲ್ಲ ಮಳೆ ಬರ್ತಾ ಅಯ್ಯೋ 4-5 ದಿನ ಬೇಯ್ತಲ್ಲಪ್ಪ. ಓಹೋ ದೇವ್ರೇ, ಮಳೆ ಬರ್ದೇವ್ರೆ ಸಾಕಪ್ಪ. ಏನೊಂದು 30 ಕಿಲೋಮೀಟ್ರ್ 25 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಇರ್ಬೇಕಮ್ಮ. ಒಂದು ಸ್ವಲ್ಪ ತಡ್ಕೊಂಡ್ಬಿಟ್ರೆ ಮಳೆ ನಾವಾಗ ಸೇರ್ಕೊಂಡ್ಬಿಡ್ತೀವಿ. Stay here itself till last something. They have. ಬೈಕ್ಗಳೆಲ್ಲ ನಿಂತಿದೆ. ಮಳೆ ಯಾವ ಥರ ಬರ್ತಿದೆ ಅಂದರೆ ಖತರ್ನಾಕ್.
ಮಳೆ ಹೆಂಗ್ ಬರ್ತಾ ಇದೆ ಅಂದ್ರೆ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಆ ಥರ ಇದೆ ಮಳೆ. ಇವತ್ತು ಜೋರು ಮಳೆ. ಒಂದು 1 ಅವರಿಂದ ನಾವು ಆಲ್ಮೋಸ್ಟ್ ನೆಂದೋದ್ವಿ. ಯಾವುದೋ ಒಂದು ಜಾಗ ಸಿಕ್ತು, ಇಲ್ಲಿ ಬಂದ್ಬಿಟ್ಟು ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ. ಎಲ್ಲ ನೆಂದೋಗಿದೆ. ನೆಕ್ಸ್ಟು ಏನು ಅಂತ ನನಗೆ ಗೊತ್ತಿಲ್ಲ. ಸರ್ ಮಳೆ ಬರೋದೊಳ್ಳೆ ಮುಳ್ಳು ಚುಚ್ಚಿದಂಗೆ ಚುಚ್ತಿದೆ ಸರ್ ಕೈ ಮೇಲೆ. ನಾನು ಜಾಸ್ತಿ ಓಡಿಸ್ಬಿಟ್ಟೆ. ನಿಮಗೂ ನನಗೂ ಏನೇನು ಡಿಫ್ರೆನ್ಸ್ ಇಲ್ಲ. 16 ಕಿಲೋಮೀಟರ್ ಬಂದಿದ್ದೀರಿ ಅಷ್ಟೇ. ನಾನು ಆಡ್ಕೊಂಡು ಬರ್ತಾ ಇದ್ದೆ, ನಿಂತಿದ್ದೀರ. ನಾನು ರೋಡಲ್ಲೇ ಹಾಕೊಂಡ್ಬಿಟ್ಟೆ. ನಾನು ಮಳೆ ಬರ್ತಾ ಇರೋ ಮಳೆನ ಒಂದು ಪದದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಏನು ಹೇಳ್ತೀರಾ ಹೋಗಿದೆ ಜಾಸ್ತಿ ಸರ್? ಮಳೆನ ಒಂದು ಪದದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಏನು ಹೇಳ್ತೀರಾ? ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಯಾರೋ ಇವನು? ಇಲ್ಲ ಸುಂದ್ರ, ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ. ಮಳೆ ಮಳೆ ಮಳೆ. ನೀವು ಪ್ರೆಸಿಡೆಂಟ್ ಯಾ ಕೋಕೋ ಜಂಬೋ ಯಾ ಕೋಕೋ ಜಂಬೋ. ನಾನವನಲ್ಲ. ಹುಡುಗರೆಲ್ಲ ಪಾಪ ಎಲ್ಲ ನೆನ್ಕೊಂಡು ಮಾಡಿಕೊಂಡು ಶೂಸ್ ಎಲ್ಲ ಕಂಪ್ಲೀಟ್ ಒದ್ದೆ ಅಂದರೆ ಒದ್ದೆ. ಈ ನೀರಲ್ಲಿ ಅದ್ದು ಓಡಿಸ್ತೀವಲ್ಲ ಹಂಗಾಗಿದೆ. ಏನೋ ಒಂದು ಸ್ವಲ್ಪ ಉಳ್ಕೊಂಡಿದೆ, ಹೋಗೋ ತನಕ ಇದ್ರೆ ಸಾಕು. ಈ ಥರ ಮಳೆ ನಾವು ನೋಡೇ ಇರಲಿಲ್ಲಪ್ಪ. ದೇವ್ರೇ 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 ದೇವ್ರೇ. ಆಯ್ತು. ಆಮೇಲೆ ವೆದರು ನರ್ಕಂಡಾದಲ್ಲಿ ಹೇಗಿದೆ ನೋಡ್ತಾ ಇದ್ದೀರಾ? ಎಷ್ಟು ಅಮೇಝಿಂಗ್ ಆಗಿದೆ. ಜೀವನದಲ್ಲಿ ಈ ಥರ ನೋಡಿರಲ್ಲ. ವಾವ್! ನೀವು ಈ ಥರ ವೆದರು ನೀವು ಎಲ್ಲರೂ ನೋಡಿದ್ದೀರಾ ಅಂದರೆ ದಯವಿಟ್ಟು ನಮ್ಮ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ನ ತಿಳಿಸಿ. ನಿಮಗೆ ಇನ್ನೊಂದು ಅದ್ಭುತ ತೋರಿಸ್ತೀನಿ ನೋಡಿ. ಎಲ್ಲ ಗಿಡಗಳು, ಆ್ಯಪಲ್ ಗಿಡ ಮೇಲುವೆ ಈ ಥರ ಮುಚ್ಚಿಬಿಟ್ಟಿದ್ದಾರೆ. ನನ್ನ ಪ್ರಕಾರ ಏನು ಹುಳಗಳು ಬರದೇ ಇರಲಿ ಅಂತ ಇರಬೇಕು. ನೋಡಿ, ಎಲ್ಲ ಕಡೆ ಈ ಥರನೇ ಇದೆ. ಮೋಸ್ಟ್ಲಿ ಪಕ್ಷಿಗಳು ಬಂದು ಆ್ಯಪಲ್ನ ತಿನ್ನುತ್ತೆ ಅಂತ ಈ ಥರ ಮಾಡಿರಬೇಕು ಮೋಸ್ಟ್ಲಿ. ನೋಡಿ ಹೇಗಿದೆ. ಸೊ ಗೈಸ್, ಇವತ್ತು ನಾವು ಚಂಡೀಗಢದಿಂದ ನಮ್ಮ ಜರ್ನಿನ ಶುರು ಮಾಡಿ ವಿ ಆರ್ ರೀಚ್ಡ್ ಟಿಲ್ ನರ್ಕಂಡ. ನರ್ಕಂಡ ಬರಬೇಕು ಅಂದ್ರೆ ನೀವು ಶಿಮ್ಲಾ ಕ್ರಾಸ್ ಮಾಡಿ ನರ್ಕಂಡಾಗ್ ಬರಬೇಕಾಗುತ್ತೆ. ನಾವು ಇವತ್ತು 3 ಟೈಪ್ಸ್ ಆಫ್ ವೆದರ್ ನೋಡ್ಬಿಟ್ವಿ. ವೆನ್ ವಿ ಸ್ಟಾರ್ಟೆಡ್ ಇನ್ ಚಂಡೀಗಢ್ ಟುಡೇ ಮಾರ್ನಿಂಗ್, ಕಂಪ್ಲೀಟ್ ಹಾಟ್ ಆಗಿತ್ತು ವೆದರ್. ಬರ್ತಾ ಚಿಲ್ಡ್ ಆಯ್ತು. ಕಾಳಿಮಾತಾ ಟೆಂಪಲ್ಗೆ ಹೋಗಿದ್ವಿ, ನಿಯರ್ ಚಹಲ್ ಅಂತ. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಕೋಲ್ಡ್ ಇತ್ತು. ಕೈ ಬೆಲ್ಟ್ಸ್ ಎಲ್ಲ ಹಂಗೆ ಕ್ಲಚ್ ಪ್ರೆಸ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನೇನು ನಾವು ನರ್ಕಂಡಾಗೆ ಒಂದು 15 ಕಿಲೋಮೀಟರ್ಸ್ ರೀಚ್ ಆಗ್ಬೇಕಾಯ್ತು. ರೈನ್, ನಮ್ದು ಎಲ್ಲ ಗೇರ್ಸ್, ಜಾಕೆಟ್, ಆ ರೈನ್ ಯಾವ ತರ ಬಂತು ಅಂದ್ರೆ ರಣ ಮಳೆ. ಅದೆಲ್ಲ ನಮ್ಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ದ ಫಸ್ಟ್ ಡೇ ವಾಸ್ ವೆರಿ ಅಡ್ವೆಂಚರಸ್, ಎಸ್ಪೆಷಲಿ ಸೆಕೆಂಡ್ ಡೇ. ಅವರ್ ಸೆಕೆಂಡ್ ಡೇ ವಾಸ್ ವೆರಿ ಅಡ್ವೆಂಚರಸ್. ಇವತ್ತಿನ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಾಳೆ ಬೆಳಗ್ಗೆ ನಾವು ಆಲ್ಮೋಸ್ಟ್ 6 o'clock ವಿ ಆರ್ ಸ್ಟಾರ್ಟಿಂಗ್ ಟು ಚಿತ್ಕುಲ್ ಅಲ್ಲಿ ಏನೇನು ಹೊಸ ತರ ವಿಶೇಷಗಳಿವೆ, ರೋಡಲ್ಲಿ ಹೋಗ್ತಾ ಏನ್ ಅಡ್ವೆಂಚರ್ಸ್ ಇದೆ ನಿಮ್ಗೆ ನಾವು ತಿಳಿಸ್ಕೊಡ್ತೀವಿ. ಗುಡ್ ನೈಟ್, ಶುಭರಾತ್ರಿ, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.